ಹಲೋ ಸ್ನೇಹಿತರೆ, ಇವತ್ತಿನ ಈ ಸೆಷನ್ನಲ್ಲಿ ನಾವು ಒಂದು ಅದ್ಭುತವಾದಂತಹ ಕನ್ಸೆಪ್ಟನ್ನು ಒಂದು ಅದ್ಭುತವಾದಂತಹ ಟ್ರಿಕ್ಸ್ ಮುಖಾಂತರ ಹೇಗೆ ಸಿಂಪಲ್ ಆಗಿ ಕಂಡುಹಿಡಿಯೋದಂತ ನೋಡೋದು. ಇಂಥ ಕ್ವಶನ್ಸನ್ನು ನಾವು ತುಂಬ ಸ್ಥಳದಲ್ಲಿ ನೋಡ್ತೀವಿ. ಅಂದರೆ ತುಂಬ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸೆಂಟ್ರಲ್ ಟಿ ಟಿಯಲ್ಲಿ ಎಷ್ಟೋ ಸಲ ಕೇಳಿದ್ದಾನೆ, ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಅದೇ ರೀತಿ ಟಿ ಟಿಯಲ್ಲಿ ಕೇಳ್ತಾನೆ, ಎನಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಏನು ಕಾನ್ಸೆಪ್ಟ್ ಬಂದುಬಿಟ್ಟು ಫೈಂಡ್ ಯುನಿಟ್ ಡಿಜಿಟ್ ಆಫ್ ಎನಿ ನಂಬರ್. ಬೇಕಾದ ಸಂಖ್ಯೆ ಇರಲಿ, ಆ ಸಂಖ್ಯೆಯ ಪವರು ಬೇಕಾದಷ್ಟೇ ದೊಡ್ಡದಿರಲಿ. ಓಕೆ, ಹೀಗಿದ್ದಾಗ ಇದೇನಂತೀವಿ ನಾವು, ಕೆಳಗಿರೋದನ್ನು ಬೇಸ್ ಅಂತಂತೀವಿ. ಇದನ್ನೇನಂತೀವಿ ನಾವು, ಪವರ್ ಅಂತ ಅಂತೀವಿ. ಇದು ಕನ್ನಡದಲ್ಲಿ ಘಾತ, ಕರೆಕ್ಟ್ ಅಲ್ವಾ? 1025 ಇದು ಘಾತ ಅನ್ಸ್ಕೊಳ್ಳುತ್ತೆ, ಕರೆಕ್ಟಾ? ಓಕೆ, ಸೊ ಹೀಗಿದ್ದಾಗ ಆನ್ಸರ್ ಎಷ್ಟು ಬರುತ್ತೋ ಅದರದ್ದು ಯೂನಿಟ್ ಡಿಜಿಟ್, ಅಂದರೆ ಯೂನಿಟ್ ಡಿಜಿಟ್ ಅಂದ್ರೆ ಏನು, ಬಿಡಿ ಸ್ಥಾನದ ಅಂಕಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯೋದು. ಬಿಡಿ ಸ್ಥಾನದ ಅಂಕಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯೋ ಎಕ್ಸಾಂಪಲ್ಸ್ ಇವು. ಕಂಪಲ್ಸರಿಯಾಗಿ ಒಂದು ಕ್ವಶನ್ ಇರುತ್ತೆ ಸ್ನೇಹಿತರೆ. ಓಕೆ, ಸೊ ನೋಡುವ. ಒಂದನೇ ಕ್ವಶನ್ ಬಂದ್ಬಿಟ್ಟು 7:105 ಈ ಸಂಖ್ಯೆಯ ಬಿಡಿ ಸ್ಥಾನದ ಅಂಕಿ ಎಷ್ಟು? ಓಕೆ ಸ್ನೇಹಿತರೆ, ಮೊದಲಿಗೆ ಇಲ್ಲಿ ಏನು ಮಾಡೋದು, ನನಗಿಲ್ಲಿ ಇಂಪಾರ್ಟೆಂಟಾಗಿ ಇರೋದು ಏನಪ್ಪ ಅಂತಂದರೆ ಈ ಘಾತ ಎಷ್ಟಿದೆ, 105 ಬರ್ಕೊಳ್ಳೋದು. ಅದನ್ನು ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡ್ಕೊಳ್ಳೋದು ಅಂದರೆ 4ಇಂದ ಡಿವೈಡ್ ಮಾಡ್ಕೊಳ್ಳೋದು. ಲಕ್ಷ ಇರಲಿ, ಬೇಕಾದೇ ಸಂಖ್ಯೆ ಇರಲಿ ಘಾತಲ್ಲೇ, ರೈಟ್? ಘಾತದಲ್ಲಿ ಬೇಕಾದೇ ಸಂಖ್ಯೆ ಇರಲಿ, ಅದಕ್ಕೆ 4ರಿಂದ ಭಾಗ ಮಾಡೋದು. ಓಕೆ, ಭಾಗ ಮಾಡಿ. 4 2 8, 10ರಲ್ಲಿ 8 ಹೋದರೆ 2, ಈ 5 ಕೆಳಗಡೆ ಬರುತ್ತೆ, ಬರೋಬರಲ್ವಾ? ಎಲ್ಲರಿಗೆ ಭಾಕಾರ ಬರುತ್ತೆ ಅಂದರೂ ಹೇಳ್ತೀನಿ. ಸೊ ಇನ್ನು 4 6 24, ಇನ್ನು ಭಾಗ ಹೋಗೋದಿಲ್ಲ. ಇಲ್ಲೇನು ಉಳಿತು, ಭಾಗಾಕಾರ 26 ಬಂದರೆ ಶೇಷ ಎಷ್ಟು ಬಂತು ಅಂದರೆ ರಿಮೈಂಡರ್ ಶೇಷ ಅಂತೀವಿ ಇದನ್ನು ಕನ್ನಡದಲ್ಲಿ, ಸರಿ ಅಲ್ವಾ? ಎಷ್ಟು ಬಂತು, 1. ಇಲ್ಲಿ ಭಾಗಾಕಾರ ಯಾವುದೇ ಕೆಲಸಕ್ಕೆ ಬರೋದಿಲ್ಲ, ಇಲ್ಲಿ ಕೆಲಸಕ್ಕೆ ಬರೋದು ಯಾವುದು, 1 ಅಂದರೆ ಶೇಷ. ಇದನ್ನೇನು ಮಾಡೋದು ಅಂದರೆ, ಇನ್ನು ನೋಡಿ, ಈ ಸಂಖ್ಯೆಯ ಬೇಸಲ್ಲಿದೆ, ಬೇಸಲ್ಲಿ ಯಾವ ಸಂಖ್ಯೆ ಇದೆ, 7 ಇದೆ, ಬರ್ಕೊಳ್ಳೋದು 7 ರೆಸ್ಟು. ಇನ್ನು ಇಲ್ಲಿ ರಿಮೈಂಡರ್ ಎಷ್ಟು ಬಂದಿದೆಯೋ ಅದನ್ನು ಮಾಡಕ್ಕೆ ಬರುತ್ತಲ್ಲ, 7:1. ಎನಿ ನಂಬರ್ ಎಷ್ಟು 1 ಅಂದರೆ ಅದೇ ನಂಬರೇ ಬರುತ್ತೆ, ಅಂದರೆ 7 ಬರುತ್ತೆ. ಹಾಗಾದರೆ ಆಪ್ಷನ್ನಲ್ಲಿ ಯಾವ್ದು ಬರುತ್ತೆ ಸ್ನೇಹಿತರೆ? ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ಸರಿ ಅಲ್ವಾ? ಎಷ್ಟು ಸಿಂಪಲ್ ಆಗಿದೆಯಲ್ಲ. ಸೊ ಹೀಗೆ ಇದನ್ನು ನೋಡ್ತಾ ಸಾಗುವ. ಸೊ ಇನ್ನು ಸೆಕೆಂಡ್ ಕ್ವಶನ್ಗೆ ಹೋಗುವ. ಓಕೆ, ಮೊದಲಿಗೆ ಏನು ಹೇಳಿದ್ದೇನೆ ನಾನು, ಏನು ಕೊಟ್ಟಿದ್ದಾನಂತ ನೋಡೋದು, ರೈಟ್? ಓಕೆ, 5:23. ಇಲ್ಲಿ ಮೊದಲಿಗೆ ಏನು ಮಾಡ್ಕೊಳ್ಳೋದು, ಘಾತ ಬರ್ಕೊಳ್ಳೋದು 23, ಸರಿನಾ? ಈ 23ನ ಯಾವ ನಂಬರಿಂದ ಡಿವೈಡ್ ಮಾಡೋದು ಅಂತ ಹೇಳಿದ್ದೀನಿ ನಾನು, 4ಇಂದ. ಯಾವುದೇ ಸಂಖ್ಯೆ ಇರಲಿ 4ಇಂದನೇ ಡಿವೈಡ್ ಮಾಡೋದು ಘಾತಕ್ಕೆ, ರೈಟ್? ಇನ್ನು ಸಿಂಪಲ್ ಇದೆ, 4 5 20, ಎಷ್ಟಾಯಿತು, ರಿಮೈಂಡರ್ ಎಷ್ಟು ಬಂತು, 3 ರಿಮೈಂಡರ್. ಇನ್ನು ಭಾಗ ಹೋಗೋದಿಲ್ಲ, ಕರೆಕ್ಟ್ ಅಲ್ವಾ? ಈಗ ರಿಮೈಂಡರ್ ನೋಡೋದು, ಭಾಗಾಕಾರ ಏನು ಸಂಬಂಧ ಬರೋದಿಲ್ಲ, ಇದನ್ನೇನು ಯೂಸ್ ಆಗೋದಿಲ್ಲ, ನನಗೆ ಬೇಕಾಗಿದ್ದು ರಿಮೈಂಡರ್. ಇನ್ನು ಬೇಸಲ್ಲಿ ಎಷ್ಟು ನಂಬರ್ ಇದೆ, 5 ಇದೆ, ಆ 5ನ ತಗೊಳ್ಳೋದು. ಇಲ್ಲಿ ರಿಮೈಂಡರ್ ಎಷ್ಟು ಬಂದಿದೆ, 3 ಬಂದಿದೆ. ಇನ್ನು 5:3 ಅಂದರೆ 5 × 5 × 5, ರೈಟ್? 5 in 3 times. ಓಕೆ, ರೈಟ್? 5 3 times. 5 5s are 25, 25 5s are 125. ಏನು ಕೇಳಿದಾನೆ ನಾವು, ಬಿಡಿ ಸ್ಥಾನದ ಅಂಕಿ, ಯೂನಿಟ್ ಡಿಜಿಟ್ ಎಷ್ಟು ಬಂದಿದೆ ಇಲ್ಲಿ, 125ದ ಬಿಡಿ ಸ್ಥಾನದ ಅಂಕಿ ಎಷ್ಟು, 5. ಯಾವುದು ಸ್ನೇಹಿತರೆ ಆಗಿದ್ರೆ ಆಪ್ಷನ್ ಇಲ್ಲಿ ಕೂಡ ಬಿನೇ ಆಯಿತು. ಇನ್ನೊಂದು ನೋಟ್ ಹೇಳ್ತೀನಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಆದಂಥ ನೋಟು. ಏನಿದೆ ನೋಟು, ನೋಟ್ ಬಂದ್ಬಿಟ್ಟು ಯಾವುದೇ ಸಂಖ್ಯೆ ಕೊಟ್ಟಿರಲಿ, ಆ ಸಂಖ್ಯೆಯ ಬೇಸ್ ಅಂದರೆ ಬೇಸ್ 0 5 6 ಆಗಿದ್ದರೆ ಇದರದ ಯೂನಿಟ್ ಡಿಜಿಟ್ ಅಂದರೆ ಬಿಡಿ ಸ್ಥಾನದ ಅಂಕಿ ಫೈಂಡ್ ಔಟ್ ಮಾಡು ಅಂತಿದ್ದ ಅಂದರೆ ಪವರ್ ಎಷ್ಟೇ ಇರಲಿ, ಈ ಇದರದ್ದು ಎಷ್ಟು ಬರುತ್ತೆ,
ಯೂನಿಟ್ ಡಿಜಿಟು 0ನೇ ಬರುತ್ತೆ, ಇದ್ರದ್ದು 5ನೇ ಬರುತ್ತೆ, ಇದ್ರದ್ದು 6 ಬರುತ್ತೆ. ಅಂದರೆ ಯಾವ ರೀತಿ ಹೇಳ್ತಿದ್ದಾನೆ ಅಂದರೆ, ಈಗ ನೋಡಿ 150 ಇತ್ತು ಅಂತ ಇಟ್ಕೊಳ್ಳಿ. ಪವರ್ ಏನೇ ಇರಲಿ, ಯಾವುದೇ ನಂಬರ್ ತೊಗೊಳ್ಳಿ, ಬೇಕಾದಷ್ಟು ನಂಬರ್ ತೊಗೊಳ್ಳಿ. ಯಾವುದೋ 103 ತೊಗೊಳ್ಬೇಕಾದ್ರೆ ಬೇಕಾದೇ ನಂಬರ್ ತೊಗೊಳ್ಳಿ. ಇದ್ರದ್ದು ಯೂನಿಟ್ ಡಿಜಿಟ್ ಎಷ್ಟು ಬರುತ್ತೆ ಅಂದರೆ 0ನೇ ಬರುತ್ತೆ ಪವರ್. ಈ 5 ಎಷ್ಟು ಬರುತ್ತೆ ಅಂದರೆ 5. ಇಲ್ಲಿ ನೋಡಿದ್ವಿ ನೋಡಿ, ಇಲ್ಲಿ ಬೇಸಲ್ಲಿ ಏನಿತ್ತು 5 ಇತ್ತು. ಬಿಡಿ ಸ್ಥಾನದ ಅಂಕಿ ಎಷ್ಟು ಬರುತ್ತೆ ಅಂತ ಹೇಳಿದ್ದಾನೆ, ನೋಟ್ ಮುಖಾಂತರ 5 ಬರುತ್ತೆ ಅಂತ ಹೇಳಿದ್ದಾನೆ. ನಮ್ಮದು ಕೂಡ ಎಷ್ಟು ಬಂತು, 5ನೇ ಬಂತಲ್ಲ. ಬೇಕಾದ್ರೆ ಒಂದು ಸಂಖ್ಯೆ ತೊಗೊಳ್ಳಿ, ಬೇಕಾದ ತೊಗೊಳ್ಳಿ. ಏನು 1 5 7 ಅಂತ ತೊಗೊಳ್ಳೋಣ, ಕರೆಕ್ಟಾ? ರೆಸ್ಟು 6 ಬೇಕಲ್ಲ. ಯೂನಿಟ್ ಪ್ಲೇಸಲ್ಲಿ 6 ಬೇಕು, ಸರಿನಾ? ಓಕೆ, 146 ಅಂತ ತೊಗೊಳ್ಳೋಣ. ಪವರಲ್ಲಿ ಏನೇ ನಂಬರ್ ತೊಗೊಳ್ಳಿ, ನೀವು ಎಷ್ಟು ತೊಗೊಳ್ತೀರಾ? 122 ತೊಗೊಳ್ವಾ? ಓಕೆ, ತೊಗೊಳ್ಳುವ. ಇದ್ರ ಮುಖಾಂತರ ಏನು ಈ ನೋಟ್ ಮುಖಾಂತರ 6 ಬರಬೇಕು ಯೂನಿಟ್ ಡಿಜಿಟ್ ಪ್ಲೇಸಲ್ಲಿ, ಕರೆಕ್ಟಾ? ಓಕೆ, ಬಿಡಿ ಸ್ಥಾನದ ಸಂಖ್ಯೆ 6 ತೊಗೊಂಡಿದ್ದೀನಿ, ಇಷ್ಟು ಮಾಡಿದ್ದೀನಿ. ಈಗ ನೋಡಿ, ಫಸ್ಟಿಗೆ ಏನು ತೊಗೋತೀರಾ? 122. ಇದನ್ನು 4ರಿಂದ ಭಾಗಾಕಾರ ಮಾಡಿ, 4 3 12, ರೈಟ್, 2. ರಿಮೈಂಡರ್ ಎಷ್ಟು ಬಂತು? 2 ಬಂತು. ಇಲ್ಲಿ ಬಿಡಿ ಸ್ಥಾನದ ಅಂಕಿ ಎಷ್ಟು? 6 ಇದೆ, ರೈಟ್. 6 ರೆಸ್ಟು ರಿಮೈಂಡರ್ ಎಷ್ಟು ಇದೆ? ಇಲ್ಲಿ 2. ರಿಮೈಂಡರ್ ಅಂತ ತಗೋತೀರಾ. 6 ಸ್ಕ್ವೇರ್ ಅಂದರೆ ಎಷ್ಟು? 36. ನೋಡ್ರಿ ಇಲ್ಲಿ 36 ಆನ್ಸರ್ ಇರ್ಬೋದು. ಆ 6 ಸ್ಕ್ವೇರ್ ಅಂದರೆ 36. ಆದರೆ ನನಗಿಲ್ಲಿ ಬೇಕಾಗಿರೋದೇನೋ ಯೂನಿಟ್ ಡಿಜಿಟ್ ಪ್ಲೇಸು ಎಷ್ಟು? 6. ಅದೇ ಹೇಳೋದು, ಯಾವುದೇ ಸಂಖ್ಯೆಯ ಯೂನಿಟ್ ಡಿಜಿಟ್ ಪ್ಲೇಸಲ್ಲಿ 6 ಇದ್ದಾಗ ಅದರ ಯೂನಿಟ್ ಪ್ಲೇಸಲ್ಲಿ ಏನು ಬರುತ್ತೆ? 6 ಬರುತ್ತೆ. 5 ಇದ್ದಾಗ 5ನೇ ಬರುತ್ತೆ, 0 ಇದ್ದಾಗ 0 ಬರುತ್ತೆ. ಇದನ್ನು ಯಾವತ್ತೂ ಮರಿಬೇಡಿ ಸ್ನೇಹಿತರೆ, ಓಕೆನಾ? ಓಕೆ ಓಕೆ, ಸಾರಿ ಫಾರ್ ದಿ ಇಂಟರಪ್ಷನ್. ರೈಟ್, ಇನ್ನು ಮತ್ತೊಂದು ಸಂಖ್ಯೆ 7/42. ಏನು ಮಾಡ್ತೀವಿ? ಮೊದಲಿಗೆ 42 ಬಾಯ್ತುಂಡಿಲ್ಲೇ ಮಾಡಿ. ನಿಮಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಂತ. ಮಾಡಿ. ಬಂದ ಆನ್ಸರು? ಓಕೆ, ಟೈಮ್ ಅಪ್. ಬರೋರಿಗೆ ಬಂದಿರಬೇಕು. ಸಿಂಪಲ್ ಇದೆ. 42 ಅಂದರೆ 4ಲೆ ಭಾಗಾಕಾರ ಮಾಡ್ತೀರಾ. 4 10 40, 42ರಲ್ಲಿ 40 ಕಳೆದ್ರೆ ಎಷ್ಟು ಬರುತ್ತೆ? ರಿಮೈಂಡರು 2. ಓಕೆ, ಇಲ್ಲಿ ಎಷ್ಟಿದೆ? 7 ಇದೆ, ಅದನ್ನು ತಗೊಳ್ಳೋದು. ರಿಮೈಂಡರ್ ಎಷ್ಟು ಬಂದಿದೆ? ಇಲ್ಲಿ 2 ಬಂದಿದೆ. 7 ಸ್ಕ್ವೇರ್ ದಟ್ ಈಸ್ 49. ಯೂನಿಟ್ ಡಿಜಿಟ್ ಪ್ಲೇಸಲ್ಲಿ ಏನು ಬರುತ್ತೆ ಹಾಗಿದ್ರೆ? 9. ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿದೆಯಲ್ಲ? ಸೊ ಸ್ನೇಹಿತರೆ, ಈ ರೀತಿಯ ವಿಡಿಯೋಸ್ ನಿಮಗೆ ಅಪ್ಡೇಟ್ ಬೇಕಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಮೆಂಟ್ಸ್ ಮುಖಾಂತರ ನಮಗೆ ಸ್ವಲ್ಪ ಹುರಿದುಂಬಿಸುವ ಮೆಸೇಜ್ಗಳನ್ನು ಹಾಕಿ, ರೈಟ್. ಅಂದರೆ ರಿಯಲ್ ಆಗಿರಬೇಕು, ಓಕೆನಾ? ಇಷ್ಟ ಆಗ್ತಿದ್ರೆ ಇಷ್ಟ ಆಗ್ತೀನಿ ಅಂತ ಹೇಳಿ, ಓಕೆನಾ? ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ಅದು ಹೇಳಿ, ಕೇಳ್ತೀವಿ ನಾವು, ರೈಟ್. ಇನ್ನು 6/45. ನಾನು ಆವಾಗಲೇ ಹೇಳಿದೆಯಲ್ಲ, ನೋಟ್ ಏನು ಹೇಳ್ತಿದೆ? ನೋಟ್ ಏನು ಹೇಳುತ್ತಪ್ಪ ಅಂತಂದರೆ 6 ಬೇಕಾದ ನಂಬರ್ ಇರಲಿ ಬೇಸಲ್ಲಿ, ಅದ್ರ ಯೂನಿಟ್ ಪ್ಲಸ್ಸಲ್ಲಿ 6 ಇತ್ತು ಅಂದರೆ ಪವರ್ ಬೇಕಾದಷ್ಟೇ ಇರಲಿ, ಎಷ್ಟು ಬರುತ್ತೆ ಆನ್ಸರು? 6 ಬರುತ್ತೆ. ಕರೆಕ್ಟ್ ಅಲ್ವಾ? ಟಿಪ್ ನೋಡಿದ್ದೀವಿ ನಾವು, ನೋಟಿನ ಇವಾಗ ತಾನೆ. ಬೇಕಾದ್ರೆ ಮಾಡಿ ನೋಡಿ, ಓಕೆನಾ? ಬೇಕಾದ್ರೆ ಮಾಡಿ ನೋಡೋಣ. 11 4 44. 45ರಲ್ಲಿ 44 ಕಳೆದ್ರೆ 1 ಬಂತು. ಬೇಸಲ್ಲಿ ಎಷ್ಟಿದೆ? 6 ಇದೆ. 6/1 ಅಂದರೆ 6. ದ್ಯಾಟ್ ಈಸ್ ಅವರ್ ಆನ್ಸರ್. ಸೊ ಆಪ್ಷನ್ ಈಸ್ 6. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 27/237. ಈ ರೀತಿ ಇದ್ದಾಗ ಸ್ವಲ್ಪ ನೋಡಿ ಸ್ನೇಹಿತರೆ, ಮೊದಲಿಗೆ ಚೇಂಜ್ ಏನಿಲ್ಲ, ಎಲ್ಲ ಸೇಮೆ, ಆದ್ರೂ ಸ್ವಲ್ಪ ನೋಡಿ. ಪವರ್ ಎಷ್ಟಿದೆ ತಗೊಳ್ಳಿ, 2 3 7, ರೈಟ್. ಡಿವೈಡೆಡ್ ಬೈ ಎಷ್ಟಲ್ಲೇ ಮಾಡೋದು? 4ಇಂದ ಮಾಡೋದು. ಮಾಡಿ. 4 5 20, 4 5 20, 3 ಉಳಿತು, 7 ಕೆಳಗೆ ತೋಡ್ತೀರಾ, ರೈಟ್. 4 9 36, ರೈಟ್. ಎಷ್ಟು ಬಂತು? 1 ಉಳಿತು. ರಿಮೈಂಡರ್ ಏನೋ 1 ಉಳಿತು. ಈಗ ಹೆಂಗೆ ತೊಗೊಳ್ಳೋದು ಅಂದರೆ, ಇಲ್ಲಿ ಮಟ ಈ ಬೇಸಲ್ಲಿ ಒಂದೊಂದೇ ಸಂಖ್ಯೆ ಇತ್ತು, ಒಂದು ಅಂಕಿಯ ಸಂಖ್ಯೆ ಇತ್ತು. ಈಗ 27 ಇದೆ. ಅಲ್ಲೇನು ಮಾಡೋದಂದರೆ, ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಯಾವುದು ಇರುತ್ತೆ ನೋಡಿ, ಅದನ್ನೇ ತಗೊಳ್ಳೋದು. ಅರ್ಥ ಆಗತ್ತಾ?
7 ರೆಸ್ಟು ಇಲ್ಲಿ 20 ಪ್ಲಸ್ ಅಲ್ಲಿ ಏನಿದೆ 7 ಇದೆ, 7 ತೊಗೊಳ್ಳೋದು. 27 ತೊಗೊಳ್ಳೋದಿಲ್ಲ, ರಿಮೈಂಡರ್ ಎಷ್ಟಿದೆ 1. ಓಕೆ 7 ರೆಸ್ಟ್ 1 ಅಂದರೆ 7. 7 ರೆಸ್ಟ್ ಅಂದರೆ ಎನಿ ನಂಬರ್ ರೆಸ್ಟ್ ಟು 1 ಅಂದರೆ ಅದೇ ನಂಬರೇ ಬರುತ್ತೆ, ನಂಬರ್ ಇಟ್ ಸೆಲ್ಫ್. 7 ರೆಸ್ಟ್ 1 ಅಂದರೆ 7, ಹಾಗಾದರೆ 7 ಬರುತ್ತೆ. ಸೊ ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ಓಕೆ ಓಕೆ 7213 ರೆಸ್ಟ್ 2083 ಈ ಸಂಖ್ಯೆ ಬಿಡಿ ಸ್ಥಾನದ ಅಂಕೆ ಅಂದರೆ ಯೂನಿಟ್ ಡಿಜಿಟ್ ಆಫ್ ನಂಬರ್ 2713 ರೆಸ್ಟ್ 2083. ಮೊದಲಿಗೆ ಏನು ಮಾಡ್ಕೊಳ್ಳೋದು, 2083ನ ಬರ್ಕೊಳ್ಳಿ, ಇದನ್ನು 4ಇಂದ ಡಿವೈಡ್ ಮಾಡಿ, 4 5s 20, ರೈಟ್. 8ಅನ್ನು ಕೆಳಗೆ ತಗೋತೀರಾ, 4 2s 8, 0 ಆಯಿತು. ಮತ್ತೆ ಈ 3ನ ಕೆಳಗಡೆ ತಗೋತೀರಾ, ರಿಮೈಂಡರ್ 3 ಉಳಿತು, ರಿಮೈಂಡರ್ 3 ಉಳಿತಾ. ಸೊ ಇಲ್ಲಿ ಬೇಸಲ್ಲಿ ಏನು ನಂಬರ್ ಕೊಟ್ಟಿತ್ತಲ್ಲ ಅದರದ್ದು ಯೂನಿಟ್ ಪ್ಲೇಸಲ್ಲಿ ಯಾವುದಿದೆ ನೋಡಿ ಅದನ್ನು ತಗೊಳ್ಳೋದು, ಅಂದರೆ 3 ರೆಸ್ಟು. ಇಲ್ಲಿ ಎಷ್ಟು ಉಳಿದಿದೆ, ರಿಮೈಂಡರ್ 3 ಇದೆಯಲ್ಲ ಅದನ್ನು ತಗೊಳ್ಳೋದು. 3 3s ಅಂದರೆ 3 ಇಂಟು 3 ಇಂಟು 3 ಎಷ್ಟು, 3 3s 9, 9 3s 27. ಸೊ ಇಲ್ಲಿ ನೋಡಿ ಎಷ್ಟು ಬಂತು ಯೂನಿಟ್ ಪ್ಲಸ್ಸಲ್ಲಿ 7. ಆಪ್ಷನ್ ಡಿ ಇಸ್ ಅವರ್ ರೈಟ್ ಆನ್ಸರ್. ಸರಿ ಅಲ್ವಾ, ಎಷ್ಟು ಸಿಂಪಲ್ ಆಗಿ ಬರುತ್ತೆ ನೋಡಿ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ವಿಡಿಯೋನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ. ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಿಮ್ಮ ಮುಂದೆ ಬರುವ ನಿಮ್ಮ TET, ಮಹಾರಾಷ್ಟ್ರ TET ಆಗಿರ್ಬೋದು, ಕರ್ನಾಟಕ TET ಆಗಿರ್ಬೋದು, ಇಲ್ಲ ಸೆಂಟ್ರಲ್ TET ಆಗಿರ್ಬೋದು, ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅತ್ಯಂತ ಇಂಪಾರ್ಟೆಂಟ್ ಕನ್ಸೆಪ್ಟ್ ಇದು. ಓಕೆ, ಥ್ಯಾಂಕ್ ಯು.